ಎಲ್ಲೋ ಸ್ನೇಹಿತರೆ, ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಇದಕ್ಕೆ ಏನೇನು ಬೇಕಂತ ನೋಡೋಣ. 1 kg ಮಟನ್, ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಚಕ್ಕೆ 1-2 ಪೀಸು, ಲವಂಗ 4, 1 ಪೀಸ್ ಶುಂಠಿ, ಸ್ವಲ್ಪ ಕೊಕೊನೆಟ್, ನಾನು ಅರ್ಧ ಹೋಳಿರುತ್ತಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಆಪ್ಷನಲ್ ಟೊಮೊಟೊನ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಗಸಗಸೆ ಇದ್ದರೆ ಹಾಕ್ಕೊಳ್ಳಿ, ನಮ್ಮನೆ ಇರಲಿಲ್ಲ. ಅರಿಶಿನ ಪುಡಿ, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಮತ್ತು ಆಚಿ ಮಟನ್ ಮಸಾಲ 1 ಟೇಬಲ್ ಸ್ಪೂನ್. ಇದು ಊರಲ್ಲಿ ಮಟನ್ ಚಿಕನ್ ಸಾರಿಗೆ ಅಂತಲೇ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಮಾಡಿಸಿರ್ತಾರೆ, ಇಲ್ಲಾಂದರೆ ಅಂಗಡಿದು ಹಾಕ್ಕೊಳ್ಳಿ. ಮತ್ತು 1 ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ 5 ಟೇಬಲ್ ಸ್ಪೂನು. ಅದು ನನಗೆ ಫ್ರೈ ಮಾಡೋಕ್ಕೂ ಬೇಕು ಮತ್ತು ಒಗ್ಗರಣೆಗೂ ಬೇಕು. ಮತ್ತು ಇದು ಹಸಿ ಮಸಾಲ, ಅಂದರೆ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕ್ಕೊಂಡು ನೋಡಿ. ಇದು ಹಸಿ ಮಸಾಲಾಗೆ ಅರಿಶಿನ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, 1-4 ಮೆಣಸು ಹಾಕ್ಕೊಂಡು ರುಬ್ಕೊಬೇಕು. ಒಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ನೋಡಿ, ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ನೋಡಿ. ಎಣ್ಣೆ ಬಿಸಿ ಆದ ನಂತರ ನಾವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋದು ಅಂತ. ಹುರ್ಕೊಂಡಾದಮೇಲೆ ನಾವು ಹಸಿ ಮಸಾಲ ಅಂತ ರುಬ್ಕೊಂಡಿರ್ತೀವಲ್ಲ, ಸ್ವಲ್ಪನೇ ಹಾಕ್ಕೊಂಡು ಅದನ್ನು ರುಬ್ಬಿರ್ತೀವಿ, ಅದನ್ನು ಹಾಕ್ಕೊಳ್ಳಿ. ಇವಾಗ ಅದು ಹಾಕ್ಕೊಂಡು ಸ್ವಲ್ಪ ಅದು ನೀರೆಲ್ಲ ಸೀಲಿ ಅಲ್ಲಿಗಂಟ ಹುರಿರಿ. ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ನೀಟಾಗಿ ಸಿಯೋ ತನಕ ಅದನ್ನು ನಾವು ಏನು ಮಾಡೋದು, ಚೆನ್ನಾಗಿ ಹುರ್ಕೊಂಡು ಅದು ಫ್ಲೇವರೆಲ್ಲ ನೋಡಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅಲ್ಲಿಗಂಟ ಹುರ್ಕೊಂಡು ಮಟನ್ ಹಾಕ್ಕೊಳ್ಳೋಣ. ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಲಿಡ್ನ ಮುಚ್ಚೋಣ. ಮುಚ್ಚಿ, ಅಂದರೆ ಕುಕ್ಕರ್ ಲಿಡ್ ಉಲ್ಟಾ ಮುಚ್ಚಿಡಿ. ಈ ಕಡೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಹುರ್ಗಡ್ಲೆ, ಕಡಲೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬ ಫ್ರೈ ಏನು ಬೇಡ, ಅದಕ್ಕೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಅದನ್ನು ರುಬ್ಕೊಂಬರೋಣ. ಅದೆಲ್ಲ ಹಾಕ್ಕೊಂಡು ನೋಡಿ, ಇಷ್ಟು ಫ್ರೈ ಆಗಿದ್ದರೆ ಸಾಕು. ರುಬ್ಬಿದ್ಮೇಲೆ ನೋಡಿ, ಈ ಕಡೆ ತೆಗೆದು ನೋಡಿ ನೀರೆಲ್ಲ ಸೀದಿದೆ. ಆವಾಗ ನಾವು ಮಸಾಲ ಹಾಕ್ಕೊಳ್ಳೋಣ, ರುಬ್ಬಿರೋದನ್ನು. ಅದಕ್ಕೆ ನಾವು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಮನೇಲಿ ಮಾಡಿಸಿರೋದು ನಮ್ಮನೆ. ಇದು ನಾವು ಅಂಗಡಿದಾದ್ರೂ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇದಕ್ಕೆ 2 ಸ್ಪೂನು ಟೋಟಲ್ ಅದನ್ನು ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಮಟನ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಉಪ್ಪೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿ ಎಲ್ಲ ಒಂದು ಸಲ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಅದನ್ನು ಮುಚ್ಚಿ ನೋಡಿ, 3 ವಿಸಲ್ ಆದಮೇಲೆ ಇಷ್ಟು ಬೆಂದಿರುತ್ತೆ. ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡ್ರೆ ನೋಡಿ ರೆಡಿ ಇದೆ ಮಟನ್. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.